ಬಿಗಿನರ್ಸ್ಗಾಗಿ ಕೆಲವು ಎಂಬ್ರಾಯ್ಡರಿ ಟಿಪ್ಸ್. ಮೊದಲನೆಯದು, ಸೂಜಿ ಮತ್ತು ದಾರದ ಆಯ್ಕೆ. 14 ನಂಬರ್ ಸೂಜಿ ಎಂಬ್ರಾಯ್ಡರಿಗೆ ಬೆಸ್ಟ್. 2ನೇ ನಂಬರ್ ಫ್ಯಾಬ್ರಿಕ್ ಸೆಲೆಕ್ಷನ್. ಕಾಟನ್ ಬಟ್ಟೆ ಪ್ರಾಕ್ಟೀಸ್ಗೆ ಬೆಸ್ಟ್. 3ನೇ ನಂಬರ್ ಟಿಪ್ಸ್, ನೆಕ್ ಬಾರ್ಡರ್ ಹಾಕುವಾಗ ಬ್ರೇಕ್ ಸೆಟ್ ಯೂಸ್ ಮಾಡಬೇಡಿ. ಗಡಿ ಸೆಟ್ಟಿಂಗ್ 2.5ಗೆ ಸೆಟ್ ಮಾಡಿ. ಹ್ಯಾಂಡ್ ಮೂವ್ ಮಾಡೋದ್ರಲ್ಲಿ ಫೋಕಸ್ ಕೊಡಿ. 4ನೇ ನಂಬರ್ ಟಿಪ್ಸ್, ದಾರದ ಕಡೆ ಗಮನ ಇರಲಿ. ಕೆಳಗಿರೋ ಬಾಬಿನ್ ದಾರ ವರ್ಕ್ ಮಾಡುವಾಗ ವರ್ಕ್ ಮೇಲ್ಗಡೆ ಕಾಣ್ತಾ ಇದ್ರೆ ಬಾಬಿನ್ ಡಬ್ಬಿ ಸ್ಕ್ರೂ ಟೈಟ್ ಮಾಡಿ. 5ನೇ ನಂಬರ್ ಟಿಪ್ಸ್, ಜೆರಿ ಥ್ರೆಡ್, ಸಿಲ್ಕ್ ಥ್ರೆಡ್, ನಾರ್ಮಲ್ ಬ್ಲೌಸ್ ಸ್ಟಿಚಿಂಗ್ ಥ್ರೆಡ್ ಇವೆಲ್ಲನೂ ಸ್ಟಿಚ್ ಮಾಡುವಾಗ ಸೆಟ್ಟಿಂಗ್ಸ್ ಬೇರೆ ಬೇರೆ ಥರ ಮಾಡ್ಕೋಬೇಕು. ಎಲ್ಲದಕ್ಕೂ ಸೇಮ್ ಸೆಟ್ಟಿಂಗ್ ಇರಲ್ಲ. 7ನೇ ನಂಬರ್ ಟಿಪ್ಸ್, ರಿಂಗಿ ಮೇಲೆ ಏನಾದರೂ ಅಪ್ಪಿತಪ್ಪಿ ಸೂಜಿ ಕೂತ್ಕೊಂಡ್ರೆ ಸೂಜಿ ಸೆಟ್ಟಿಂಗ್ ಬದಲಾಗಿರುತ್ತೆ, ಸ್ಟಿಚ್ ಸರಿಯಾಗಿ ಬರಲ್ಲ. ಅದನ್ನು ಕೂಡ ಸೆಟ್ ಮಾಡೋದನ್ನು ತಿಳ್ಕೊಂಡಿರಬೇಕು. 8ನೇ ಟಿಪ್ಸ್, ತುಂಬ ಎಂಬ್ರಾಯ್ಡರಿ ಹಾಕುವಾಗ ಸಟಲ್ ಕೂಡ ಸರ್ಕೊಂಡಿರುತ್ತೆ, ಆಗ ಕೂಡ ಸ್ಟಿಚ್ ಸರಿಯಾಗಿ ಬರ್ತಾ ಇರಲ್ಲ. ಆ ಸೆಟ್ಟಿಂಗ್ ಕೂಡ ತಿಳ್ಕೊಂಡಿರಬೇಕು. ಈ ಥರ ಮಷಿನ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ದರೆ ಸಾಕು, ಅರ್ಧ ಕಲ್ತಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್